ವೆಲ್ಕಮ್ ಟು ಅಕ್ಷಸ್ ಡೈರಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಹೊಸದೊಂದು ಬ್ಲೋ ಡ್ರೈಯರ್ ತೊಗೊಂಡಿದ್ದೀನಿ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋದು ಮೇ ಬಿ ಈ ಆ್ಯಂಗಲಲ್ಲಿ ಇರಲ್ಲ, ಬೇರೆ ಆ್ಯಂಗಲಲ್ಲಿ ಇರುತ್ತೆ. ಫಸ್ಟು ವಿಡಿಯೋ ಒಳಗೆ ಹೋಗ್ಬಿಡಿ. ಒಂದು 5-in-1 ಲೈಕ್ ಅದರಲ್ಲೇ ಬ್ಲೋ ಡ್ರೈಯರ್ ಒಂದಿದೆ, ಕರ್ಲರ್ 2 ಇದೆ ಆ್ಯಂಡ್ ಸ್ಟ್ರೈಟ್ನರ್ ಥರ. ಅದು ಬಟ್ ಅಷ್ಟೊಂದು ಸ್ಟ್ರೈಟ್ ಆಗಲ್ಲ. ಮಾಮೂಲಿ ಬ್ಲೋ ಡ್ರೈಗ್ ಬರುತ್ತೆ ಗೊತ್ತಾ, ನೋಡಿರ್ತೀರ ನೀವು ರೀಲ್ಸಲ್ಲೆಲ್ಲ ಆ ಥರ. ನಾನು ತುಂಬ ದಿವಸದಿಂದ ಕೇಳ್ತಿದ್ದೆ, ನನಗೆ ಬೇಕು ಅಮ್ಮಮ್ಮ ನಂಗೆ ಕೊಡಿಸು ಅಂತ. ಸೊ ಅದನ್ನು ಬಂದು ವಿಜಯನಗರ ಸೈಡಲ್ಲಿ ಹೋಗಿದ್ದಾಗ ಬರ್ತಾ ತಂದವ್ರೆ. ಕಾಸ್ಟ್ ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಇದೇ ಥರ ಒಂದು ನಾನು ಆನ್ಲೈನಲ್ಲಿ ನೋಡಿದ್ದೆ. ನಾನು ಆ ಕಾಸ್ಟ್ನು ಈ ಕಾಸ್ಟು ನೋಡಿದಾಗ ಆನ್ಲೈನಲ್ಲಿ ನೋಡಿದ್ದು ಒಂದು ಸ್ವಲ್ಪ ಕಡಿಮೆನೇ ಇತ್ತು, ನಮ್ಮ ಅಮ್ಮಮ್ಮ ತಂದಿದ್ದು ಜಾಸ್ತಿನೇ ಇತ್ತು. ನಾನು ಆಮೇಲೆ ಅಂದೆ ಆನ್ಲೈನಲ್ಲೇ ನೋಡಿ ತೊಗೊಬೋದಿತ್ತು ಅಂತ. ಬ್ಲೋ ಡ್ರೈಯರ್ ಇದರಲ್ಲಿ 5-in-1 ಅಂತ ಇದೆ. ಸೇಮ್ ಥಿಂಗ್ ಸೇಮ್ ನಾನು ಆನ್ಲೈನಲ್ಲಿ ನೋಡಿದ್ದೆ. ಅದ್ರ ಪ್ರೈಸ್ ಅರೌಂಡ್ 700 ಇತ್ತು. ಸರಿ, ಆನ್ಲೈನ್ನ ಏನಕ್ಕೆ ನಂಬೋದು ಅಂತ ಹೇಳಿ ನಾನು ಅದನ್ನು ನಂಬಿರಲಿಲ್ಲ, ತೊಗೊಂಡು ಇರಲಿಲ್ಲ. ಈ ಥರ ಇದೆ. ಫಸ್ಟು ನಾನು ಹೇರ್ ಡ್ರೈಯರ್ ಯೂಸ್ ಮಾಡ್ತೀನಿ. ಇದು ಕನೆಕ್ಟ್ ಮಾಡೋದು ಬಂದು ತುಂಬಾ ಈಸಿ. ಜಸ್ಟ್ ಇದ್ರೊಳಗೆ ಹಾಕಿ ಇಲ್ಲಿ ಅನ್ಲಾಕ್ ಬಟನ್ ಇದೆ ಅಷ್ಟೇ, ಲಾಕ್ ಆಯಿತು. ಇದರಲ್ಲಿ ನಾನು ಇವಾಗಲೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ನೆನ್ನೆ ಒಂದ್ಸಲ ಸುಮ್ಮನೆ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಹಾಕಿದ್ದೆ. ಸಿಕ್ಕಾಪಟ್ಟೆ ಸೌಂಡು ಗೈಸ್, ಹೆವಿ ಸೌಂಡು. ಬೇಕಾದ್ರೆ ನೀವೇ ನೋಡಿ. ಇದ್ರಲ್ಲಿ ಬಂದು 3 ಮೋಡ್ಸ್ ಇದೆ, ಲೈಕ್ 1, 2, 3. ನಾನು ಬಂದು 1 ಯೂಸ್ ಮಾಡಿ ಅಂತಾನೆ ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ಜಾಸ್ತಿ ಹೇರ್ ಡ್ಯಾಮೇಜ್ ಆಗಲ್ಲ. ಹೀಟ್ ಪ್ರೊಟೆಕ್ಟಿಂಗ್ ಕ್ರೀಮ್ ಹಾಕೊಬೇಕು. ನಾನು ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ನನ್ನ ಮುಂದೆ ಯಾವುದೇ ಮಿರರ್ ಏನೂ ಇಲ್ಲ. ಹೇರ್ ಬ್ರಷ್ ನೋಡೋಣ, ಟ್ರೈ ಮಾಡೋಣ. ಇದು ಬಂದು ಇನ್ನೊಂದು ರೀತಿ ಸ್ಟೈಲ್ ಮಾಡಕ್ಕೆ ಕೊಟ್ಟಿರೋ ಟೂಲು. ಇದು ಬ್ಲೋ ಡ್ರೈಯರ್ ಅಂತೆ. ಇಲ್ಲಿ ಸಾಫ್ಟ್ ಬ್ರಿಸಲ್ ಇದೆ, ಮೇ ಬಿ ಸಿಲಿಕಾನ್ ಇರಬೇಕಿದು. ಅಟ್ಯಾಚ್ಮೆಂಟ್ ಮಾಡೋದೆಲ್ಲ ಸೇಮ್ ಇದೆ. ಜಸ್ಟ್ ಆಯಿತು. ಇದು ಲಾಕ್ ಆಗುತ್ತೆ, ಅವಾಗ ತೆಗಿಯೋಕ್ಕಾಗಲ್ಲ. ಇದು ಅನ್ಲಾಕ್ ಹಿಂಗೆ ಪ್ರೆಸ್ ಮಾಡ್ಕೊಂಡು ತೆಗಿಬೇಕು. ನನಗೆ ನ್ಯಾಚುರಲ್ ಆಗಿ ಕರ್ಲಿ ಹೇರ್ಸೇ ಗೈಸ್ ಇರೋದು. ನೀವು ಬೇಕಾದ್ರೆ ಡಿಫ್ರೆನ್ಸ್ ನೋಡ್ಬೋದು. ಇದರಲ್ಲಿ ಬಂದು ಬ್ಲೋ ಡ್ರೈ ಹಾಕಿದ್ದೀನಿ, ಬಟ್ ಇನ್ನೂ ಜಾಸ್ತಿ ಪವರೆಲ್ಲ ಕೊಡದೆ, ಜಾಸ್ತಿ ಹೀಟೆಲ್ಲ ಹಾಕದೆ, ಜಸ್ಟ್ ಕೊಟ್ಟಿದ್ದೀನಿ. ಹೀಗಿದೆ. ಇದು ನಾನು ನ್ಯಾಚುರಲ್ ಹೇರ್ ಡ್ರೈ ಮಾಡಾದ್ಮೇಲೆ ಹೀಗಿದೆ. ಡಿಫ್ರೆನ್ಸ್ ಗೊತ್ತಾಯಿತು ಅನ್ಕೊತೀನಿ. ಇದರಲ್ಲಿ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿದೆ. ಇದು ನಾರ್ಮಲ್ ಸ್ನಾನ ಮಾಡಿ ಹೇರ್ ಡ್ರೈ ಮಾಡಿದ್ರೆ ಹೆಂಗಿರುತ್ತೆ ಹಂಗಿದೆ. ಔಟ್ ಮಾಡೋಣ. ನಾನಿನ್ನೂ ಶಿವಾಜಿನಗರ್ಗೆ ಹೋಗಿ ನಾನು ನನ್ನ ಫ್ರೆಂಡು ವ್ಲಾಗ್ ಬೇರೆ ಮಾಡಬೇಕು. ಸೊ ಅದಕ್ಕೆ ರೆಡಿ ಆಗಬೇಕು. ಆಲ್ರೆಡಿ 11 ಆಯಿತು. 11:30ಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಬೇಗ ರೆಡಿ ಆಗೋಣ. ಕೂದಲೆಲ್ಲ ಬರ್ತೈತೆ. ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ಅದನ್ನು ಟ್ರೈ ಮಾಡಿಬಿಡೋಣ. ಇದು ಮಾಮೂಲಿ ನಮ್ಮದು ಬ್ರಷಲ್ಲ, ಹೇರ್ ಬ್ರಷ್ ಬರುತ್ತಲ್ಲ, ರೋಲು ಆಗಿದೆ. ಹೇರ್ಗೆಲ್ಲ ಟಚ್ ಮಾಡಿದ್ರು ಏನೂ ಆಗ್ತಿಲ್ಲ. ನನ್ನ ಸ್ಕ್ಯಾಲ್ಪ್ಗೂ ಕೂಡ ಟಚ್ ಆಗ್ತೈತೆ. ಇದು ಬಂದು ಇಲ್ಲಿರೋದು ಬಂದು ಸಿಲಿಕಾನ್ ಬ್ರಿಸಿಲ್ಸ್ ಅಲ್ವಾ, ಸೊ ಏನೂ ಆಗ್ತಾ ಇಲ್ಲ. ಇದಕ್ಕಿಂತ ಚೆನ್ನಾಗಿರೋದು ಈ ಕಾಸ್ಟಲ್ಲಿ ಇನ್ನೂ ಚೆನ್ನಾಗಿರೋದು ಬರುತ್ತೆ. ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ, ಸೊ ಇದು ತಂದುಬಿಟ್ಟಿದೆ, ನಾನು ಕೇಳಿದ್ದೆ ಅಂದ್ಬಿಟ್ಟು. ನಾನು ಸಜೆಸ್ಟ್ ಮಾಡಬೇಕಂದ್ರೆ ಇದಕ್ಕೊಂದು ಬಿಗ್ ನೋ ಅಂತಲೇ ಹೇಳ್ತೀನಿ. ಬಿಕಾಸ್ ಆನ್ಲೈನಲ್ಲಿ ಇದಕ್ಕಿಂತ ಚೆನ್ನಾಗಿರೋದು ಇದಕ್ಕಿಂತ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ಬೇಕಾರೆ ಈ ಥರ ಏನಕ್ಕೆ ರಿಸ್ಕ್ ತೊಗೊಬೇಕು ಅಂತ ಅಷ್ಟೇ. ನೆಕ್ಸ್ಟ್ ಬಂದು ಈ ಥರ 2 ಕೊಟ್ಟಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಈ ಥರ 2 ಕೊಟ್ಟವ್ರೆ ಅಂತ. ರೈಟ್ಗೊಂದು ಲೆಫ್ಟ್ಗೊಂದು ಸೇಮ್ ಸೈಜ್ ಚಿಕ್ಕದು ಇಲ್ಲ, ಏನೂ ಇಲ್ಲ, ಸೇಮ್ ಸೈಜು. ಇದು ಬಂದು ಕರ್ಲ್ ಆಗುತ್ತೆ ಅಂತ. ನನಗೆ ಯಾವುದೇ ಹೋಪ್ಸ್ ಇಲ್ಲ ಕರ್ಲ್ ಆಗುತ್ತೆ ಅಂತ. ನೋಡೋಣ. ಗಾಳಿ ಬಂದು ಒಂದು ಕಡೆ ಬರ್ತೈತೆ. ಇದು ಹೆಂಗೆ ರೋಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಓಕೆ, 70% ವೆಟ್ ಇರಬೇಕು ಹೇರ್, ಆವಾಗಲೇ ಅದು ರಿಸಲ್ಟ್ ತೋರಿಸೋದು ಅಂತ ಹೇಳಿದೆ. ನಂದು ಆಲ್ರೆಡಿ 100% ಡ್ರೈ ಆಗೋಗೈತೆ. ನೋಡೋಣ. ಈ ಟೂಲ್ ಹೆಂಗೆ ಯೂಸ್ ಮಾಡೋದು ಅಂತಲೇ ಗೊತ್ತಿಲ್ಲ. ನೋಡೋಣ. ಒಂದು ಚಿಕ್ಕ ಪಾರ್ಟಿ. ಏನೂ ಆಗಲಿಲ್ಲ ಚೇಂಜಸ್ಸು. ಹಂಗೆ ಅವಾಗಲೇ ಹೆಂಗೆ ಸ್ಟ್ರೈಟ್ ಆಗಿತ್ತೋ ಹಂಗೆ ಇದೆ. ಮೇ ಬಿ ಈ ಕಡೆ ನೋಡೋಣ.
ವರ್ಕ್ ಆಗ್ತಾ ಐತಾ ಅಥವಾ ನನ್ನ ನ್ಯಾಚುರಲ್ ಹೇರ್ಸ್ ಏನ ಇದು ಅಂತ ಗೊತ್ತಾಗ್ತಿಲ್ಲ. ಸರಿ, ನಂಗೆ ಬೇಗ ರೆಡಿ ಆಗಬೇಕು ಗೈಸ್. ಬೇಗ ಹೀಟ್ ಆಗಿಬಿಡುತ್ತೆ ಗೈಸ್. ಇದು ಇನ್ನೊಂದು ಆ ಪ್ರಕಾರನೇ ಆನ್ ಆಗೋಯ್ತು. ಟ್ರೈ ಮಾಡೋಣ ಈ ಸೆಕ್ಷನ್ಗೆ ಗೈಸ್. ಅದೇ ರೋಲ್ ಆಗ್ತಾ ಐತೆ ಗೈಸ್, ಬಟ್ ನೋಡೋಣ. ಬಗ್ಗೆ ನೀವೇ ನೋಡಿದ್ರಿ, ನನಗೆ ಹ್ಯಾಂಡಲ್ ಮಾಡಕ್ ಬರ್ತಾ ಐತಾ ಅಥವಾ ಇದಿರೋದೇ ಈಗ ತುಂಬಾ ಬೇಗ ಹೀಟ್ ಆಗ್ತೈತೆ. ನನಗೆ ಗೊತ್ತಾಗಿ ಈ ತರ ಎಲ್ಲ ತಗೊಂಬೇಡಿ. ಇನ್ ಕೇಸ್ ನಿಮಗೆ ಬೇಕು ಅಂದ್ರೆ ನಾನು ಲಿಂಕ್ ಹಾಕ್ತೀನಿ. ಅದೇ ನಾನು ಹೇಳಿದ್ನಲ್ಲ, ಇದೇ ತರ ಇನ್ನೊಂದು ನೋಡಿದ್ದೆ ನಾನು ಫಸ್ಟ್ ಟೈಮ್, ಅಮೆಝಾನಲ್ಲಿ ಇದೆ. ಅದನ್ನ ನಾನು ಬೇಕಾದ್ರೆ ಹಾಕ್ತೀನಿ. ನನಗೆ ಇದು ಹೇಳ್ಬೇಕು ಅಂದ್ರೆ ಡ್ರೈಯರ್ ಚೆನ್ನಾಗಿದೆ, ಬ್ಲೋ ಡ್ರೈಯರ್ಗೂ ಪರ್ಫೆಕ್ಟ್ ಆಗಿದೆ. ಬಟ್ ಕಲರ್ ಚೆನ್ನಾಗಿಲ್ಲ, ಅದು ಕರ್ಲೇ ಆಗ್ತಿಲ್ಲ. ನಾರ್ಮಲ್ ನನ್ನ ನ್ಯಾಚುರಲ್ ಕರ್ಲ್ಸ್ ಹೆಂಗಿದೆ ಹಂಗೆ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ. ನಾನು ಕೊಟ್ಟಿರೋ ಪ್ರೈಸ್ಗೂ ಇದು ವರ್ತಿಲ್ಲ. ಲಿಂಕ್ ಹಾಕ್ತೀನಿ. ಮೀಶೋದಲ್ಲೂ ನೋಡಿದ್ದೆ, ಅಮೆಝಾನಲ್ಲೂ ನೋಡಿದ್ದೆ. ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಆ ಬಿಗ್ ನೋ ಯೂಸ್ ಮಾಡಿಬಿಡಿ. ಯಾಕಂದರೆ ಒಂದು ಹೇರ್ ಡ್ಯಾಮೇಜ್ ಆಗುತ್ತೆ, ಇನ್ನೊಂದು ಚೆನ್ನಾಗಿಲ್ಲ. ಆ್ಯಂಡ್ ನಮಗೆ ಹ್ಯಾಂಡಲ್ ಮಾಡಕ್ಕೆ ಬರ್ತಿಲ್ವಾ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸ್ ಯಾರನ್ನಾರು ಇದನ್ನ ಹ್ಯಾಂಡಲ್ ಮಾಡಕ್ಕೆ ಬರೋರು ಒಂದಷ್ಟು ಜನ ಇದ್ದಾರೆ. ಲೈಕ್ ಇದ್ರ ಬಗ್ಗೆ ಗೊತ್ತಿರೋರು ಒಂದ್ಸಲ ಕೇಳಿ ನೋಡ್ತೀನಿ. ವೇಸ್ಟ್ ಆಫ್ ಮನಿ. ಇದೇ ಪ್ರೈಸಿಗೆ ಚೆನ್ನಾಗಿರೋದೇ ಬಂದಿರೋದೇನೋ. ಬಟ್ ನಾನು ಹೋಗಿದ್ದಿದ್ರೆ, ಬಿಕಾಸ್ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅಲ್ಲ. ಓಕೆ, ಅವ್ರ ಲವ್ ಈ ಥರ ತೋರಿಸಿದ್ದಾರೆ. ನಾನು ಅದಕ್ಕೇನು ಹೇಳಲ್ಲ, ನಾನು ಯೂಸ್ ಮಾಡ್ತೀನಿ. 11 ಗಂಟೆ ಆಯಿತು, ನಾಷ್ಟ ಮಾಡ್ತಷ್ಟು ಗೈಸ್. ನಾಷ್ಟ ಬಂತು, ಚಪಾತಿ ಮತ್ತು ಬ್ಲಡ್ದು ಪಲ್ಯ. ನಾನು ಮೊದಲು ತಿಂತಾ ಇರಲಿಲ್ಲ, ಇವಾಗ ತಿಂತಾ ಇದ್ದೀನಿ. ಬಿಕಾಸ್ ಒಳ್ಳೇದು ಅಂತ ಗೊತ್ತಾದ್ಮೇಲೆ ಅಂತ ಆಮೇಲೆ ತಿಂತೀನಿ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದು ನನ್ನ ಪ್ರಕಾರ ಬಾಯ್ಸ್ಗೆ ಏನು ಯೂಸ್ ಆಗಿರಲ್ಲ, ನೀವು ಸ್ಕಿಪ್ ಮಾಡ್ಕೊಂಬಿಡಿ. ನಾನು ಇದನ್ನು ಟೋಟಲಿ ಅ ಗರ್ಲ್ ಥಿಂಗ್. ಓಕೆ, ಅಷ್ಟೇ ಗೈಸ್. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡೋ ತನಕ ಸ್ಟೇ ಟ್ಯೂನ್ ಟು ಅಕ್ಷುಸ್ ಡೈರಿ. ಬಾಯ್.